ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿಯೋದು ಅಸಾಧ್ಯ. ಪುಣೆ 5 ವರ್ಷ ಸಿಎಂ, ಹೈಕಮಾಂಡ್ ಮುಂದಿದೆ 5 ಕಾರಣ. ಆಡಳಿತದ ಅನುಭವ ಸಿದ್ದುಗೆ ಪ್ಲಸ್ ಪಾಯಿಂಟ್. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ತೀವ್ರಗೊಂಡಿದೆ. ಈ ನಡುವೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಕುರ್ಚಿಯಲ್ಲಿ ಕೂರುವುದು ಅನಿವಾರ್ಯ ಎಂಬುದು ಅವರ ಆಪ್ತರ ವಾದ. ಇದಕ್ಕೆ ಕೆಲವೊಂದು ಕಾರಣಗಳನ್ನ ನೀಡಲಾಗುತ್ತಿದೆ. ಹೌದು, ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ ನಡೆಯುತ್ತಿದೆ. ಆದರೆ ಸದ್ಯ ನಾಯಕತ್ವ ಬದಲಾವಣೆ ಬೇಡ, ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿ ಎಂಬುದು ಕೆಲವರ ವಾದವಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಉಳಿಯೋಕೆ ಇರುವ ಪ್ರಮುಖ ಕಾರಣಗಳಾದ್ರೂ ಏನು ಅನ್ನುವ ಮಾಹಿತಿಯನ್ನ ಹೇಳ್ತೀವಿ ಕೇಳಿ. ಸಿದ್ದರಾಮಯ್ಯ ಅವರಿಗೆ ಅಹಿಂದ ವರ್ಗದ ಬೆಂಬಲ ಇದೆ. ರಾಜ್ಯದಲ್ಲಿ ಅಹಿಂದ ರಾಜಕಾರಣಕ್ಕೆ ಹೊಸ ದಿಕ್ಕನ್ನ ತೋರಿಸಿದ್ದು ಸಿದ್ದರಾಮಯ್ಯ. ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವರ್ಗದ ಪೂರ್ಣ ಬೆಂಬಲ ಇದೆ. ಸಿದ್ದರಾಮಯ್ಯ ಕಾರಣದಿಂದ ಈ ವರ್ಗ ಕಾಂಗ್ರೆಸ್ ಪಕ್ಷವನ್ನ ಆಶ್ರಯಿಸಿದೆ. ಅಹಿಂದ ಶಕ್ತಿ ತನ್ನ ಬೆನ್ನಿಗೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನ ಸಿದ್ದರಾಮೋತ್ಸವದ ಮೂಲಕ ಅವರು ಪ್ರದರ್ಶನ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ಸ್ವತಃ ರಾಹುಲ್ ಗಾಂಧಿ ಆಗಮಿಸಿದ್ರು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರೆದರೆ ಅಹಿಂದ ವರ್ಗದ ಬೆಂಬಲವು ಕಾಂಗ್ರೆಸ್ಗೆ ಇರಲಿದೆ. ಸಿದ್ದರಾಮಯ್ಯ ಹೊರತಾಗಿ ಅಹಿಂದ ವರ್ಗಕ್ಕೆ ನಾಯಕತ್ವ ನೀಡಬಲ್ಲ ಪ್ರಭಾವಿ ನಾಯಕರು ಕಾಂಗ್ರೆಸ್ನಲ್ಲಿ ಇಲ್ಲ ಎಂಬುದು ವಾಸ್ತವ. ಇನ್ನು ಸಿದ್ದರಾಮಯ್ಯ ಅವರಿಗೆ ಹಿರಿತನ ಹಾಗೂ ಆಡಳಿತದ ಅನುಭವವೂ ಇದೆ. ಸುದೀರ್ಘ 40 ವರ್ಷಗಳ ಕಾಲ ರಾಜಕಾರಣ ಮಾಡಿದವರು. ತಾಲೂಕು ಬೋರ್ಡ್ ನಿಂದ ಆರಂಭವಾದ ರಾಜಕೀಯ ಜರ್ನಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಹಂತಕ್ಕೆ ತಲುಪಿದೆ. ರಾಜ್ಯ ರಾಜಕಾರಣದ ವಿವಿಧ ಮಜಲುಗಳನ್ನ ಅವರು ನೋಡಿದ್ದಾರೆ. ಆಡಳಿತದ ಉಳಸುಳಿವುಗಳು ಅವರಿಗೆ ಕರಗತವಾಗಿದೆ. ಹೀಗಿರುವಾಗ ರಾಜ್ಯವನ್ನ ಮುನ್ನಡೆಸಲು ಸಿದ್ದರಾಮಯ್ಯ ಅವರಂತಹ ಮತ್ಸದ್ದಿ ರಾಜಕಾರಣಿಯ ಅಗತ್ಯ, ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಹೆಚ್ಚಿನ ಸಂಖ್ಯೆಯ ಶಾಸಕರ ಬೆಂಬಲ ಹೊಂದಿರೋ ನಾಯಕ ಸಿದ್ದು. ಚುನಾವಣಾ ದೃಷ್ಟಿಯಿಂದ ಸಿದ್ದರಾಮಯ್ಯ ಅನಿವಾರ್ಯ. ಸಿದ್ದರಾಮಯ್ಯ ಅವರ ವಿರುದ್ಧ ಹೇಳಿಕೊಳ್ಳುವಂತಹ ಗಂಭೀರ ಸ್ವರೂಪದ ಭ್ರಷ್ಟಾಚಾರದ ಆರೋಪಗಳು ಇಲ್ಲ. ಮೂಡ ಹಗರಣ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಹಿನ್ನಡೆಯನ್ನ ಉಂಟು ಮಾಡಿತ್ತು. ಹೈಕಮಾಂಡ್ ನಾಯಕರಿಗೂ ಕೂಡ ಹಗರಣದ ವಿವರ ತಲುಪಿತ್ತು. ಆದರೆ ಈ ಸಂಬಂಧಿಸಿದಂತೆ ಸ್ಪಷ್ಟನೆಯನ್ನ ಸಿಎಂ ನೀಡಿದ್ರು. ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿತ್ತು. ಮೂಡ ಹೊರತಾಗಿ ಇತರ ಆರೋಪಗಳು ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿಲ್ಲ. ಹೀಗಾಗಿ ಇದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನಲ್ಲಿ ಶಾಸಕರ ಬೆಂಬಲ ದೊಡ್ಡ ಪ್ರಮಾಣದಲ್ಲಿದೆ. ಸಿದ್ದರಾಮಯ್ಯ ಶಾಸಕರ ವಿಶ್ವಾಸವನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಅನೇಕ ಕಾರಣಗಳೂ ಇವೆ. ಹೀಗಾಗಿಯೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆಯಬೇಕು ಎಂಬುವ ನಿಟ್ಟಿನಲ್ಲಿ ಬಹುತೇಕ ಶಾಸಕರು ಅಭಿಪ್ರಾಯ ಹೊಂದಿದ್ದಾರೆ. ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡಲು ಶಾಸಕರು ಸಿದ್ಧರಾಗಿದ್ದಾರೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್. ಉತ್ತರ ಕರ್ನಾಟಕ, ಕರಾವಳಿ, ಮಧ್ಯ ಕರ್ನಾಟಕ ಎಲ್ಲ ಭಾಗಗಳಲ್ಲೂ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಇದೆ. ಹೀಗಾಗಿ ಮೈಸೂರಿನ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸುತ್ತಾರೆ ಎಂಬುದು ಗಮನಾರ್ಹ. ಕಾರಣ, ಇನ್ನು ಕಾಂಗ್ರೆಸ್ ಹೈಕಮಾಂಡ್ 2028ರ ಚುನಾವಣೆಯ ನಿಟ್ಟಿನಲ್ಲಿ ಮುಂದಾಲೋಚನೆ ಮಾಡುತ್ತಿದೆ. 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆಲುವು ಸಾಧಿಸಿದೆ. ಆದರೆ 2028 ಕಾಂಗ್ರೆಸ್ ಪಾಲಿಗೆ ಅಷ್ಟೊಂದು ಸುಲಭವಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರ ನಾಯಕತ್ವ ಕಾಂಗ್ರೆಸ್ಗೆ ಅಗತ್ಯವಾಗಿದೆ. ಬಿಜೆಪಿಯ ತಂತ್ರಗಾರಿಕೆಯ ವಿರುದ್ಧ ಜನರ ಗಮನ ಸೆಳೆದು ಪರ್ಯಾಯ ತಂತ್ರಗಾರಿಕೆ ರೂಪಿಸುವ ಶಕ್ತಿ ಹಾಗೂ ಮತದಾರರನ್ನ ಸೆಳೆಯುವ ಶಕ್ತಿ
ಸಿದ್ದರಾಮಯ್ಯಗೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆ ಇಡಲಿದೆ. ಒಂದು ವೇಳೆ ಸಿಎಂ ಸ್ಥಾನ ಬದಲಾವಣೆ ಮಾಡಿದರೆ ಅದರ ಪರಿಣಾಮಗಳು ಭವಿಷ್ಯದಲ್ಲಿ ಸಮಸ್ಯೆ ಸೃಷ್ಟಿಗೆ ಕಾರಣ ಆಗಬಹುದು. ಈ ಎಲ್ಲ ಆಯಾಮದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಲಿದೆ ಅನ್ನೋದು ಸುಳ್ಳಲ್ಲ. ವರುಣ್ ಎಂ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.